ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1-17. ಯೇಸು ಕ್ರಿಸ್ತನ ವಂಶಾವಳಿಯು, ಆತನು ದಾವೀದನ ವಂಶದವನು, ದಾವೀದನು ಅಬ್ರಹಾಮನ ವಂಶದವನು. ಇಲ್ಲಿ ಏನ್ ಹೇಳಲಾಗ್ತದೆ? ಯೇಸು ಕ್ರಿಸ್ತನ ವಂಶಾವಳಿಯು ಎಂಬುದಾಗಿ ಗುರುತಿಸಿ ಮತ್ತಾಯರು ಹೇಳ್ತಾರೆ. ಈಗ ನಾವು ಒಂದನ್ನು ತಿಳ್ಕೊಳ್ಬೇಕು, ಒಬ್ಬ ವ್ಯಕ್ತಿತ್ವ ಅತಿ ಪ್ರಸಿದ್ಧವಾದ್ರೆ, ಒಬ್ಬ ವ್ಯಕ್ತಿತ್ವ ಅತಿ ಉನ್ನತನಾಗಿದ್ರೆ ಅವನ ಹೆಸರಿನ ಮೂಲಕ ವಂಶಾವಳಿ, ಈತನು ಯಾವ ವಂಶದವನು ಎಂಬುದಾಗಿ ಗುರುತಿಸ್ತಾ ಹುಡುಕಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾದ್ರೆ ಯೇಸು ಕ್ರಿಸ್ತರ ವಂಶಾವಳಿ ಅಂತಂದ್ರೆ ಇವರು ಹೆಚ್ಚಿನವರು, ಯೇಸು ಕ್ರಿಸ್ತರು ಹೆಚ್ಚಿನವರು, ಯೇಸು ಕ್ರಿಸ್ತರು ಶ್ರೇಷ್ಠರು ಎಂಬುದನ್ನ ಈ ವಂಶಾವಳಿಯ ಪ್ರಧಾನ ನಾಮದಲ್ಲಿ ನಾವು ತಿಳ್ಕೊಳ್ಳಬಹುದಾಗಿದೆ. ಹಾಗಾದ್ರೆ ಈ ಯೇಸು ಕ್ರಿಸ್ತರ ವಂಶಾವಳಿಯು ಅಂತ ಹೇಳಿದಾಗ ಮೊದಲು ಮತ್ತಾಯರ ಮೂಲಕ ಪವಿತ್ರಾತ್ಮರು ಬರೆಸಿದ್ದಾದರೂ ಏನು? ಅವರು ಬರೆಸಿದ್ದು ಮೊದಲು ದಾವೀದನ ವಂಶದವನು ಎಂಬುದಾಗಿ. ಯಾಕೆ? ಈ ಸಿಂಹಾಸನದ ಬಗ್ಗೆ ಮಾತನಾಡುವಾಗ ದಾವೀದನಿಗೆ ವಾಗ್ದಾನವನ್ನ ನೀಡಲಾಯಿತು. ಯಾರಿಗೆ ವಾಗ್ದಾನ ನೀಡಲಾಯಿತು? ದಾವೀದನಿಗೆ. ನಿನ್ನ ಸಿಂಹಾಸನವನ್ನ ಸ್ಥಿರಪಡಿಸುವೆನು, ಅದು ಎಂದೆಂದಿಗೂ ಸ್ಥಿರವಾಗಿರುತ್ತೆ ಅಂತ ಕರ್ತರು ವಾಗ್ದಾನ ಮಾಡಿ ನುಡಿದ್ರು. ಹಾಗಾದ್ರೆ ಇವತ್ತಿಗೂ ಕೂಡ ಆ ಇಸ್ರಾಯೇಲ್ ಜನಾಂಗದಲ್ಲಿ ದಾವೀದನ ಸಿಂಹಾಸನ ಇದೆಯಾ? ಇಲ್ಲ, ದೈಹಿಕವಾದ ಸಿಂಹಾಸನ ಹೋಗಿದೆ. ಆದ್ರೂ ಕರ್ತರ ವಾಗ್ದಾನ ಹೇಗೆ ನಿಲ್ತು? ಇಲ್ಲಿ ಮೊದಲ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನ ವಂಶಾವಳಿಯು, ಆತನು ದಾವೀದನ ವಂಶದವನು. ಈ ವಾಕ್ಯದ ಮೂಲಕ ದಾವೀದನ ಸಿಂಹಾಸನ ಸ್ಥಿರಪಡಿಸಲಾಯಿತು. ಅಂದ್ರೆ ಇಲ್ಲಿ ಒಂದು ವಾಕ್ಯವನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಕರ್ತನ ವಾಗ್ದಾನಕ್ಕೆ ಯಾರು ಪಾತ್ರರಾಗಿದ್ದಾರೋ ಅವರೆಲ್ಲರೂ ಧನ್ಯರು, ಏಕೆಂದರೆ ಕರ್ತನು ನಂಬಿಗಸ್ತನು. ಏಕೆಂದರೆ ಕರ್ತನು ನಂಬಿಗಸ್ತನು. ಹೀಗಾಗಿ ನಾವು ಒಂದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಸೇನಾಧೀಶ್ವರನಾದ ಕರ್ತರು ಆಜ್ಞೆಗಳನ್ನೆಲ್ಲವನ್ನ ಧರ್ಮಶಾಸ್ತ್ರದಲ್ಲಿ ಬರೆಸಿದ ನಂತರ ಮೋಶೆ ಮೂಲಕ ಒಂದು ವಿಚಾರವನ್ನ ತಿಳಿಯಪಡಿಸ್ತಾರೆ. ಯಾರ್ಯಾರು ಈ ಆಜ್ಞೆಗಳನ್ನ ಕೈಗೊಂಡು ನಡೆಯುತ್ತಾರೋ ಅವರ 1000 ತಲೆಮಾರುಗಳವರೆಗೆ ಆಶೀರ್ವಾದ. ಯಾರು ವಿರೋಧಿಸ್ತಾರೋ ಅವ್ರಿಗೆ ಮಾತ್ರ 7 ತಲೆಮಾರುಗಳವರೆಗೆ ಶಾಪ ಎಂಬುದಾಗಿ ಹೇಳಿದ್ರು ಅಲ್ವಾ? ಹಾಗಾದ್ರೆ ನಮಗೆ ಒಂದು ತಿಳಿತಾ ಇದೆ, ಇವತ್ತಿನ ದಿನವೂ ಕೂಡ ಕರ್ತರ ವಾಕ್ಯವನ್ನ ಕೇಳಿ ಕೈಗೊಂಡು ನಡೆದಿದ್ದೇ ಆದರೆ ನಾವು ಆಶೀರ್ವದಿತರು ಎಂಬುದು ತಿಳಿದು ಬರ್ತದೆ. ದಾವೀದನು ಆಶೀರ್ವದಿತನು, ಅವನಲ್ಲಿ ವಾಗ್ದಾನವು ನೆರವೇರಲ್ಪಟ್ಟಿತು. ಇವತ್ತು ಕೂಡ ಕರ್ತನ ವಾಕ್ಯ ಅಂದು ಹೇಗೆ ಕಾರ್ಯ ಮಾಡ್ತಿತ್ತೋ ಇವತ್ತು ಹಾಗೆ ಕಾರ್ಯ ಮಾಡ್ತಾ ಇದೆ, ಮುಂದೆಯೂ ಕಾರ್ಯ ಮಾಡ್ತದೆ. ಹಾಗಾಗಿ ದಾವೀದನ ವಂಶದವನು ಎಂಬುದಾಗಿ ಹೇಳಿದ್ದು ಯಾಕೆ ಅಂದ್ರೆ ಅವರ ಸಿಂಹಾಸನವನ್ನು ಸ್ಥಿರಪಡಿಸುತ್ತೇನೆಂಬ ವಾಗ್ದಾನವು ನೆರವೇರುವುದಕ್ಕಾಗಿ. ಈ ವಾಕ್ಯವು ಪವಿತ್ರಾತ್ಮರು ಮತ್ತಾಯನ ಮೂಲಕ ಯಾಕೆ ಬರೆಸಿದ್ರು? ನಾನು ನೆರವೇರಿಸಿದ್ದೇನೆ ಎಂಬುದಾಗಿ. ಸೇನಾಧೀಶ್ವರ ಕರ್ತರು ತಮ್ಮ ವಾಗ್ದಾನವನ್ನ ನೆರವೇರಿಸಿದ್ದಾರೆ ತನ್ನ ಏಕಮಾತ್ರ ಪುತ್ರರ ಮುಖಾಂತರ ಎಂಬುದನ್ನ ಇಲ್ಲಿ ಸಾಬೀತುಪಡಿಸ್ತಾರೆ. ಹಾಗಾಗಿ ಇವತ್ತು ನಾವುಗಳು ಜೀವಿಸುವಾಗ ನಮ್ಮ ಜೀವಿತವು ಆಶೀರ್ವದಿತವಾಗಿರಬೇಕು. ನಮ್ಮ ಜೀವಿತದಲ್ಲಿ ಕರ್ತನ ಪ್ರಭೆ, ಕರ್ತನ ಕಾರ್ಯ ಅಂದಾಗ ನಾವು ಒಂದನ್ನು ತಿಳ್ಕೊಳ್ಬೇಕು. ಅವರು ಯಾವತ್ತೂ ಕೂಡ ಮನುಷ್ಯರಂತೆ ಕಾರ್ಯವನ್ನು ಮಾಡುವವರಲ್ಲ. ಅವರ ಕಾರ್ಯವು ಮನುಷ್ಯರ ಕಾರ್ಯವು ಅತಿ ವಿಭಿನ್ನವಾದಂಥದ್ದಾಗಿದೆ. ಹೇಗೆ ಆಕಾಶ ಮತ್ತು ಭೂಮಿಯಷ್ಟು ಅಂತರವಿರುವಂತೆ ಅಷ್ಟು ಉನ್ನತವಾದದ್ದು ನನ್ನ ಕರ್ತರ ಕಾರ್ಯ. ಹಾಗಾಗಿ ಅವರ ಕಾರ್ಯ ನನ್ನಲ್ಲಿ ನಡೀಬೇಕು ಅಂದ್ರೆ, ಯಾರು ಊಹಿಸದೆ ಇರುವಂತ ನನ್ನ ಜೀವಿತದಲ್ಲಿ ಜರುಗಬೇಕು ಅಂದ್ರೆ, ಯಾವಾಗಲೂ ನಾನು ಕರ್ತನ ಭಯಭಕ್ತಿಯಲ್ಲಿದ್ದು ಅವರನ್ನ ಸಂಪೂರ್ಣ ಹೃದಯದಿಂದ 2 ಆಜ್ಞೆಗಳನ್ನ ಪ್ರಭುಯಿಸಿ ಹೇಳ್ತಾರಲ್ಲ, ನಿನ್ನ ತಂದೆಯಾದ ದೇವರನ್ನ ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು ಎಂಬುದಾಗಿ ಆ ರೀತಿಯಲ್ಲಿ ನಡೀಬೇಕು. ನೀನು
ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೇನೋ ಅಷ್ಟು ನೀನು ಪರರನ್ನ ಪ್ರೀತಿಸಬೇಕು ಎಂಬುದಾಗಿ ಏನು ಹೇಳಿದ್ರು? ಯೇಸು ಕ್ರಿಸ್ತರ ಪ್ರೀತಿಯನ್ನ ನಾವು ಹಂಚುವವರು ಆಗಿರಬೇಕು. ಈ ವಾಕ್ಯಗಳನ್ನ ಕೇಳಿ ಕೈಗೊಂಡು ನಡೆಯುವವರು ಆಗಿರಬೇಕಾಗ್ತದೆ. ದೇವರು ವಾಗ್ದಾನಗಳನ್ನ ನೆರವೇರಿಸುವವರು ಎಂಬುದು ಈ ವಾಕ್ಯದ ಮೂಲಕ ನಮಗೆ ಗೊತ್ತಾಗ್ತದೆ. ಹಾಗಾಗಿ ದಾವೀದನ ವಂಶದವನು ಎಂಬುದಾಗಿ ಮೊದಲು ಯಾಕೆ ಬರೆದ್ರು ಅಂದ್ರೆ, ಕ್ರಿಸ್ತರು ಬರುವುದರ ಮೂಲಕ ಕರ್ತನ ವಾಗ್ದಾನ ನೆರವೇರಿತು. ಆದುದರಿಂದ ಪವಿತ್ರಾತ್ಮರು ಮತ್ತಾಯರ ಮೂಲಕ ಸಂಪೂರ್ಣವಾಗಿ ಈ ಒಂದು ವಾಕ್ಯವನ್ನ ಬರೆಸ್ತಾರೆ. ಎರಡನೆಯದಾಗಿ, ದಾವೀದನು ಅಬ್ರಹಾಮನ ವಂಶದವನು. ದಾವೀದನಿಗೆ, ಈ ದಾವೀದನನ್ನ ನೋಡಿದಾಗ ಮೊದಲು ತಲೆಮಾರನ್ನು ಹುಡುಕೋಕೆ ಪ್ರಾರಂಭ ಮಾಡ್ತಾರೆ. ಈ ತಲೆಮಾರು ಎಲ್ಲಿಯದು? ಅಬ್ರಹಾಮನ ವಂಶದವನು. ದಾವೀದನು ಯಾರ ವಂಶದವನು? ಅಬ್ರಹಾಮನ ವಂಶದವನು. ಇವನು ನೀತಿವಂತನೆಂಬುದಾಗಿ ಪರಿಗಣಿಸಲ್ಪಡ್ತಾನೆ. ಹೇಗೆ? ಅವನ ವಿಧಿಯತ್ವ ಅಲ್ವಾ? ಆತನ ವಿಧಿಯತ್ವವನ್ನ ನಾವು ನೋಡಿದಾಗ, ಆತನು ಇಟ್ಟಂತಹ ನಂಬಿಕೆಯನ್ನ ನೋಡಿದಾಗ ನಿಜವಾಗಿಯೂ ಕೂಡ ಅವನು ನೀತಿವಂತನು ಎಂಬುದಾಗಿ ಪರಿಗಣಿಸಲ್ಪಡ್ತಾನೆ. ಯಾಕೆಂದ್ರೆ ಅವರ ಒಂದು ವಿಚಾರವನ್ನು ನಾವು ನೋಡಿದಾಗ, ಅವರು ಅವರ ಮನೆ ಕಡೆಗೆ ಯಾರೇ ಬರಲಿ ಅವರನ್ನು ದೇವ ಸಮಾನದಲ್ಲಿ ನೋಡ್ತಾ ಇದ್ರು. 3 ವ್ಯಕ್ತಿಗಳು ಬಂದಿದ್ದ ಕಡೆ ನಾವು ನೋಡ್ತೀವಿ, ಅವರು ಅವರನ್ನು ಉಪಚರಿಸಿದ ರೀತಿ. ಮತ್ತು ತಂದೆಯಾದ ದೇವರು ತನ್ನ ಏಕಮಾತ್ರ ಪುತ್ರನನ್ನ ಕೊಡು ಅಂತ ಕೇಳಿದಾಗ ಅವನು ಒಂದು ಮಾತು, ಒಂದು ವಿಚಾರವು ಹಿಂದೆಗೆಯೋದಿಲ್ಲ. ಅವನಿಗೆ ಹುಟ್ಟಿರೋದು ನೋಡಿದ್ರೆ ಮುದಿಪ್ರಾಯದಲ್ಲಿ ಮಗ ಹುಟ್ಟಿದ್ದಾನೆ. ಆದ್ರೆ ಅವನು ಏನ್ ಮಾಡಲ್ಲ, ಹಿಂದೇಟಾಕಲ್ಲ. ಯಾಕೆ? ದೇವರು ಕೊಟ್ಟಿದ್ದಾರೆ, ದೇವರಿಗೆ ಸಲ್ಲಿ ಎನ್ನುವಂತೆ ಅವನು ಕೊಡಕ್ಕೆ ಹೋಗ್ತಾನೆ. ಅಂದ್ರೆ ದೇವರಿಗೆ ಅವನು ಎಷ್ಟು ಸಮರ್ಪಿತನಾಗಿದ್ದ, ಎಷ್ಟು ಪ್ರೀತಿಸ್ತಿದ್ದ ಎಂಬುದನ್ನು ನಾವು ತಿಳಿಯಬಹುದು. ಆದ್ರೆ ಆ ಟೈಮಲ್ಲಿ ಕರ್ತರು ಆಜ್ಞೆ ಕೊಟ್ಟಿರಲಿಲ್ಲ. ಆದರೆ ಅವನು ಕರ್ತರ ಆಜ್ಞೆಗೆ ಅಧೀನನಾಗಿದ್ದದನ್ನ ನಾವು ತಿಳಿಯಬಹುದು ಅಲ್ವಾ? ಆದ್ರೆ ಅವನು ನೀತಿವಂತನಾಗಿದ್ದುದರಿಂದಲೇ ನೀತಿವಂತರ ದೇವರನ್ನ ಅರಿತು ನೀತಿವಂತರ ದೇವರಿಗೆ ಅಧೀನನಾದ. ಗೊತ್ತಾಗ್ತಿದೆ ಅಲ್ವಾ? ಅಧೀನತ್ವ ಮತ್ತು ರಾಜ್ಯಭಾರ ಎರಡೂ ಕ್ರಿಸ್ತರಲ್ಲಿ ನಾವು ಕಾಣಬಹುದು. ಯೇಸು ಕ್ರಿಸ್ತರು ಸಂಪೂರ್ಣವಾಗಿ ಕರ್ತನನ್ನ ಪ್ರೀತಿಸ್ತಿದ್ರು, ಅವರ ಚಿತ್ತಕ್ಕೆ ಸಂಪೂರ್ಣವಾಗಿ ಅಧೀನರಾದ್ರು. ಈ ಅಧೀನತ್ವವನ್ನು ನಾವು ಕಾಣಬಹುದು. ಮತ್ತು ದಾವೀದನ ಸಿಂಹಾಸನ, ಆ ರಾಜ್ಯಭಾರವನ್ನ ಆಳುವುದನ್ನ ನಾವು ಕ್ರಿಸ್ತನ ಮೂಲಕ ಕಾಣಬಹುದು. ಅಂದ್ರೆ ಇಲ್ಲಿ ಅಧೀನತ್ವವೂ ಇದೆ, ಇಲ್ಲಿ ದೀನತ್ವವೂ ಇದೆ, ರಾಜ್ಯಾಡಳಿತವನ್ನ ನಡೆಸುವಂತಹ ರಾಜ್ಯಭಾರವೂ ಇದೆ. ಹಾಗಾಗಿ ಯೇಸು ಕ್ರಿಸ್ತರ ವಂಶಾವಳಿಯನ್ನು ಹೇಳುವಾಗ ಇಬ್ಬರು ವ್ಯಕ್ತಿತ್ವಗಳ ನಾಮವನ್ನ ಮೊದಲು ಮತ್ತಾಯರು ಬರೀತಾರೆ, ಪವಿತ್ರಾತ್ಮರ ಪ್ರೇರಿತರಾಗಿ. ಅದು ಒಂದು, ದಾವೀದನ ವಂಶದವನು ಎಂಬುದಾಗಿ. 2, ದಾವೀದನು ಅಬ್ರಹಾಮನ ವಂಶದವನು ಎಂಬುದಾಗಿ. ಅಬ್ರಹಾಮನ ಸಂಪೂರ್ಣ ವಿಧಿಯತ್ವ, ಕರ್ತನ ಮೇಲಿನ ನಂಬಿಕೆ ಮತ್ತು ದಾವೀದನ ರಾಜ್ಯಾಡಳಿತ, ಅವೆರಡೂ ಕೂಡ ಅತಿ ಶ್ರೇಷ್ಠವಾಗಿ ಯೇಸು ಕ್ರಿಸ್ತನಲ್ಲಿ ನಾವು ಕಾಣಬಹುದು. ಆ ಯೇಸು ಕ್ರಿಸ್ತರ ಅಧೀನತ್ವವು, ಯೇಸು ಕ್ರಿಸ್ತರಿಟ್ಟಿದ್ದ ನಂಬಿಕೆಯು ಅತಿ ಉನ್ನತ. ಯೇಸು ಕ್ರಿಸ್ತರ ರಾಜ್ಯಭಾರವು ಅಂತ್ಯವಿಲ್ಲದ್ದು ಮತ್ತು ಅದು ಅತಿ ಉನ್ನತ. ಈ ಉನ್ನತವಾಗಿ ನಾವು ಯೇಸು ಕ್ರಿಸ್ತರಲ್ಲಿ ಕಾಣಬಹುದಾಗಿದೆ. ಇಲ್ಲಿ ಹೇಳ್ತಾರೆ, ಅಬ್ರಹಾಮನು ಇಸಾಕನನ್ನು ಪಡೆದನು, ಇಸಾಕನು ಯಾಕೋಬನನ್ನು ಪಡೆದನು, ಯಾಕೋಬನು ಯಹೂದನನ್ನು ಅವನ ಅಣ್ಣ ತಮ್ಮಂದಿರನ್ನು ಪಡೆದನು, ಯಹೂದನು ತಾಮಾರಳಲ್ಲಿ ಪೆರೆಚನನ್ನು ಜೆರಹನನ್ನು ಪಡೆದನು, ಪೆರೆಚನು ಹೆಚ್ರೋನನನ್ನು ಪಡೆದನು, ಹೆಚ್ರೋನನು ಆರಾಮನನ್ನು ಪಡೆದನು, ಆರಾಮನು ಅಮ್ಮಿನಾದಾಬನನ್ನು ಪಡೆದನು, ಅಮ್ಮಿನಾದಾಬನು ನಾಶೋನನ್ನು ಪಡೆದನು, ನಾಶೋನನು ಸಲ್ಮೋನನನ್ನು ಪಡೆದನು, ಸಲ್ಮೋನನು ರಾಹಬಳಲ್ಲಿ ಬೋವಜನನ್ನು ಪಡೆದನು, ಬೋವಜನು ರೂತಳಲ್ಲಿ ಓಬೇದನನ್ನು ಪಡೆದನು, ಓಬೇದನು ಈಶಯನನ್ನು ಪಡೆದನು, ಈಶಯನು ಅರಸನಾದ ದಾವೀದನನ್ನು ಪಡೆದನು ಅಂತ ಹೇಳ್ತಾರೆ. ಅಂದ್ರೆ ದೇವರ ಆಶೀರ್ವಾದ ಅಂತಕ್ಕಂಥದ್ದು ಹೇಗಿದೆ ಅಂದ್ರೆ, ನಿನ್ನ ತಲೆಮಾರುಗಳು ಉರುಳುತ್ತಲೇ ಹೋಗ್ತಾ ಇರ್ತವೆ, ನಿನ್ನ ತಲೆಮಾರುಗಳು ಒಂದಾದ್ಮೇಲೆ ಒಂದು ಬರ್ತಲೇ ಇರ್ತವೆ, ಆದರೆ ಅವರ ವಾಗ್ದಾನ ನೆರವೇರುತ್ತಲೇ ಇರ್ತದೆ. ಅವರ ವಾಗ್ದಾನ ಹೇಗಿದೆ? ನೆರವೇರುತ್ತಲೇ ಇರ್ತದೆ. ಅವರ ಆಶೀರ್ವಾದದ ಹಸ್ತ ನೋಡು, ಅಬ್ರಹಾಮನಿಂದ ದಾವೀದನವರಿಗೆ ವಂಶಾವಳಿಯನ್ನು ನಾವು ನೋಡಿದ್ವಿ, ಇಷ್ಟರಲ್ಲೂ ಕೂಡ ಅವರ ಆಶೀರ್ವಾದ ಇದೆ. ಅವರ ದೃಷ್ಟಿಕೋನ ತನ್ನ ಪ್ರಜೆಯ ಮೇಲಿಂದ ಹೋಗಿಲ್ಲ. ಇದು ಏನ್ ಹೇಳ್ಕೊಡ್ತಾ ಇದೆ?
ನಾನು ವಾಕ್ಯಕ್ಕೆ ಅಧೀನನಾದ್ರೆ, ನಾನು ತಂದೆಯಾದ ದೇವರಿಗೆ ಅಧೀನನಾಗಿದ್ದೆ ಆದರೆ ದೇವರು ನನ್ನನ್ನ ಯಾವಾಗಲೂ ದೃಷ್ಟಿಸುತ್ತಲೇ ಇರ್ತಾರೆ. ತಂದೆಯಾದ ದೇವರು ನಿನ್ನನ್ನು ನಾನು ನನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಅಂತ ವಾಕ್ಯದ ಮೂಲಕ ತಿಳಿಯಪಡಿಸ್ತಾರೆ. ಅಂದ್ರೆ ದೇವರು ತನ್ನ ಮಕ್ಕಳನ್ನ, ದೇವರು ತನ್ನ ಪ್ರಜೆಗಳನ್ನ, ದೇವರು ತನ್ನವರನ್ನ ತನ್ನ ಅಂಗೈಗಳಲ್ಲಿ ಚಿತ್ರಿಸಿ ಯಾವಾಗಲೂ ದೃಷ್ಟಿಸುತ್ತಲೇ ಇರುತ್ತಾರೆ, ನೋಡುತ್ತಲೇ ಇರುತ್ತಾರೆ ಎಂಬುದು ಅಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಒಬ್ಬ ತಂದೆ ತನ್ನ ಮಕ್ಕಳನ್ನ ಹೇಗೆ ಸುರಕ್ಷಿತವಾಗಿ ನೋಡಿಕೊಳ್ಬೇಕು ಅಂತ ಬಯಸ್ತಾನೋ ಅದು ಈ ತಂದೆಯ ಅಂಗೈನ ಮಾತಿನಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಮತ್ತೆ ನಾವು ಒಂದು ಸ್ಪಷ್ಟವಾಗಿ ತಿಳ್ಕೋಬಹುದು, ಕೋಳಿ ತನ್ನ ಮರಿಗಳನ್ನ ರಕ್ಷಿಸಿದಂತೆ ನಾನು ನಿನ್ನನ್ನು ರಕ್ಷಿಸ್ತೀನಿ ಅಂತ ಹೇಳ್ತಾರೆ ಅಲ್ವಾ. ಅಂದ್ರೆ ಅದರ ಅರ್ಥ ಏನು? ದೇವರು ತನ್ನ ಆಶ್ರಯ ದುರ್ಗದಂತಿರುವ ತನ್ನ ಹಸ್ತದಡಿಯಲ್ಲಿ ನಿಮ್ಮನ್ನ ಸುರಕ್ಷಿತವಾಗಿ ನೋಡಿಕೊಳ್ತಾರೆ ಅಂತ ಅರ್ಥ ಅಲ್ವಾ. ಅವ್ರು ಯಾವಾಗಲೂ ನಿಮ್ಮನ್ನ ನೋಡಿಕೊಳ್ತಾರೆ ಸುರಕ್ಷಿತವಾಗಿ ಅಂತ ಅರ್ಥ. ಇದರ ಅರ್ಥವನ್ನ ನಾವು ತಿಳಿದಾದ್ಮೇಲೆ ಈ ವಂಶಾವಳಿಯನ್ನು ಓದಿದಾಗ ನಮ್ಗೆ ಏನು ಅನ್ನಿಸ್ತಾ ಇದೆ? ದೇವರು ಬರೀ ನುಡಿಯುವವರಲ್ಲ, ನೆರವೇರಿಸುವವರು ಎಂಬುದು ಗೊತ್ತಾಗ್ತಾ ಇದೆ. ದೇವರು ಬರೀ ನುಡಿಯುವವರಲ್ಲ, ನೆರವೇರಿಸುವವರು ಎಂಬುದು ತಿಳಿದು ಬರ್ತಾ ಇದೆ. ಹಾಗಾದ್ರೆ ನಾವು ನಂಬಿರುವ ದೇವರು ಎಂತವರು? ನಂಬಿಗಸ್ತರು. ನಾವು ನಂಬಿರುವಂತಹ ದೇವರು, ಪೂಜಿಸುವಂತಹ ದೇವರು, ಮಹಿಮೆ ಪಡಿಸುವ ದೇವರು, ಸ್ತುತಿ ಸ್ತೋತ್ರ ಸಲ್ಲಿಸುವ ದೇವರು ನಂಬಿಗಸ್ತರು. ಅವರನ್ನು ನಾನು ಪೂಜಿಸ್ತಾ ಇದ್ದೀನಿ ಅಂದ್ರೆ ನಿಜವಾಗಿಯೂ ನಮ್ಮ ಸೌಭಾಗ್ಯ. ನಿಜ ದೇವರನ್ನ ಪೂಜಿಸುವ ಸೌಭಾಗ್ಯ ಎಲ್ಲರಿಗೂ ಸಿಕ್ಕಿಲ್ಲ, ಆದರೆ ದೇವರು ನಮಗೆ ಕೃಪೆ ತೋರಿದ್ದಾರೆ. ಅಂದು ಅಷ್ಟು ಜನಸಂಖ್ಯೆ ಇತ್ತು ಈ ಭೂಮಿ ಮೇಲೆ, ಅಬ್ರಹಾಮನಿಗೆ ಆ ಒಂದು ಅವಕಾಶ ಸಿಕ್ತು. ಅವರು ಆಯ್ಕೆಯಾದರು, ಕರ್ತನ ಕೃಪೆ ದೊರೆಯಿತು ಅಲ್ವಾ. ಇವತ್ತು ದೇವಾದಿ ದೇವನು ಈ ವಾಕ್ಯವನ್ನು ಕೇಳುವ, ಹೇಳುವ ನಮಗೆ ದೇವರ ಕೃಪೆ ದೊರೆತಿದೆ. ಹೇಗೆ ಅಬ್ರಹಾಮನಲ್ಲಿಯೂ ಅಬ್ರಹಾಮನ ವಂಶಾವಳಿಯಲ್ಲಿಯೂ ದೇವರ ಕೃಪೆ ಕಾಣ್ತಾ ಬರ್ತಾ ಇದೆಯೋ, ದೇವರು ದೃಷ್ಟಿಸುತ್ತಿದ್ದಾರೆ ಎಂಬುದು ತಿಳಿದು ಬರ್ತಾ ಇದೆಯೋ, ದೇವರ ವಾಗ್ದಾನ ನೆರವೇರುತ್ತಾ ಇದೆ ಎಂಬುದು ತಿಳಿದು ಬರ್ತಾ ಇದೆಯೋ, ದೇವರ ಆಶೀರ್ವಾದವು ಅವರಲ್ಲಿ ನೆರವೇರುತ್ತಿದೆ ಎಂಬುದು ತಿಳಿದು ಬರ್ತಾ ಇದೆಯೋ, ದೇವರ ಹಸ್ತವು ಅವರಿಗೆ ಆಶ್ರಯ ದುರ್ಗವಾಗಿ ಸದಾ ಅವರೊಂದಿಗಿದೆ ಎಂಬುದು ತಿಳಿದು ಬರ್ತಾ ಇದೆಯೋ, ಹಾಗೆಯೇ ಇಂದು ನಾವುಗಳು ಕೂಡ ಕರ್ತನಿಗೆ ಅಧೀನರಾಗಿದ್ದೇ ಆದರೆ, ಕರ್ತನಿಗೆ ವಿಧೇಯರಾಗಿದ್ದೇ ಆದರೆ, ಕರ್ತನ ಮಾತನ್ನ ಕೇಳಿ ಕೈಗೊಂಡು ನಡೆದಿದ್ದೇ ಆದರೆ ಈ ಎಲ್ಲ ವಿಚಾರಗಳು ನಮ್ಮೊಂದಿಗೂ ಇರುತ್ತೆ, ನೆರವೇರುತ್ತೆ. ಇದನ್ನು ನಾವು ನಂಬಬಹುದು. ಯಾಕೆಂದರೆ ನಮ್ಮ ಕರ್ತರು ನಂಬಿಗಸ್ತರು. ದಾವೀದನು ಊರಿಯನ ಹೆಂಡತಿಯಾಗಿದ್ದವಳಲ್ಲಿ ಸೊಲೊಮೋನನನ್ನು ಪಡೆದನು. ಸೊಲೊಮೋನನು ರೆಹಬ್ಬಾಮನನ್ನು ಪಡೆದನು. ರೆಹಬ್ಬಾಮನು ಅಬಿಯಾನನನ್ನು ಪಡೆದನು. ಅಬೀಯನು ಆಸನನ್ನು ಪಡೆದನು. ಆಸನು ಯೌಷಾಫಾಟನನ್ನು ಪಡೆದನು. ಯೌಷಾಫಾಟನು ಯೆಹೋರಾಮನನ್ನು ಪಡೆದನು. ಯೆಹೋರಾಮನು ಉಜ್ಜೀಯನನ್ನು ಪಡೆದನು. ಉಜ್ಜೀಯನು ಯೋತಾಮನನ್ನು ಪಡೆದನು. ಯೋತಾಮನು ಆಹಜನನ್ನು ಪಡೆದನು. ಆಹಜನು ಹಿಜ್ಕೀಯನನ್ನು ಪಡೆದನು. ಹಿಜ್ಕೀಯನು ಮನಸ್ಸೆಯನ್ನು ಪಡೆದನು. ಮನಸ್ಸೆಯು ಆಮೋನನನ್ನು ಪಡೆದನು. ಆಮೋನನು ಯೋಷಿಯನನ್ನು ಪಡೆದನು. ಪ್ರಜೆಯು ಬಾಬೆಲಿಗೆ ಸೆರೆ ಹೋದ ಸಮಯದಲ್ಲಿ ಓಶಿಯನು ಯೆಕೊನ್ಯನನ್ನು ಅವನ ಅಣ್ಣ ತಮ್ಮಂದಿರನ್ನು ಪಡೆದನು. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇಷ್ಟು ಜನ ರಾಜರುಗಳು ಇವರು ಯಾರು ನಕ್ಷತ್ರದಂತೆ ಒಳಿಲೇ ಇಲ್ಲ. ಇವರು ಯಾರು ಕೂಡ ನಕ್ಷತ್ರದಂತೆ ಒಳಿಲೂ ಇಲ್ಲ. ಇವರ ರಾಜ್ಯ ಭಾರಗಳು ಅಂತ್ಯವಿಲ್ಲದವುಗಳಾಗಿ ಯಾವುದೂ ಸಿಂಹಾಸನದಲ್ಲಿ ಸ್ಥಿರಪಡಿಸಲಿಲ್ಲ. ಹಾಗಾದ್ರೆ ಇವರಲ್ಲಿ ಬರಬೇಕಾದ ಲೋಕೋದ್ಧಾರಕ ಇಲ್ಲ. ಬಾಬೆಲಿಗೆ ಸೆರೆ ಒಯ್ಯುವ ತನಕವೂ ಬರಬೇಕಾದ ಲೋಕೋದ್ಧಾರಕ ಬಂದಿಲ್ಲ. ಕರ್ತರ ಒಂದು ವಾಕ್ಯವನ್ನು ನನ್ನ ಜೀವಿತದಲ್ಲಿ ನೆರವೇರಬೇಕಂದ್ರೆ, ನನ್ನ ಜೀವಿತದಲ್ಲೂ ಅಷ್ಟೇ, ಬಾಬೆಲಿಗೆ ಸೆರೆ ಒಯ್ಯುವಾಗ ಆ ಪ್ರಜೆಗಳಲ್ಲಿ ಆದ ನೋವು ವೇದನೆಗಳು ಎಂತವಾಗಿರಬಹುದು ಅಲ್ವಾ. ಅವರು ಎಡವಿದ್ದರಿಂದ, ಅವರು ಆಜ್ಞೆಗಳನ್ನು ಮೀರಿದ್ದರಿಂದ, ಅವಿಧೇಯರಾದ್ದರಿಂದ ಅವರಿಗೆ ಅದು ದೊರೀತಾ ಹೋಯಿತು. ಆದರೆ ದೇವರು ಅವರನ್ನ ಕೈ ಬಿಟ್ಟಿಲ್ಲ. ಅವರು ಬಾಬೇಲಿಗೆ ಸೆರೆ ಒಯ್ಯಲ್ಪಟ್ಟಿರುವವರೆಗೆ ನಾವು ಇವಾಗ ಓದ್ವಿ ಅಲ್ವಾ,
ಅಲ್ಲಿಯವರೆಗೂ ಕೂಡ ದೇವರ ಆಶೀರ್ವಾದ ಅವರೊಂದಿಗೆ ಇತ್ತು. ಅವರು ತಪ್ಪುಗಳನ್ನ ಮಾಡ್ತಿದ್ರು, ವಿಧೇಯತ್ವನ್ನ ತೋರಿಸದೆ ಅವಿಧೇಯರಾಗ್ತಿದ್ರು, ದೇವರನ್ನೇ ವಿರೋಧಿಸಿ ನಿಲ್ತಾ ಇದ್ರು, ತಮ್ಮ ಆಲೋಚನೆಗೆ ತಕ್ಕಂತೆ ತಮ್ಮ ಆಶಾ ಭೋಗಗಳಿಗೆ ತಕ್ಕಂತೆ ನಡೀತಾ ಇದ್ರು, ತಮ್ಮ ದೇಹದ ಆಸೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಪಾಪ ಕೃತ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ರು, ವ್ಯರ್ಥವಾದವುಗಳನ್ನು ಆಶಿಸ್ತಾ ಇದ್ರು, ದೇವರುಗಳನ್ನ ಮಾಡಿಕೊಳ್ತಾ ಇದ್ರು. ಇವೆಲ್ಲವೂ ಕರ್ತ ವಿರೋಧಿಯ ಕಾರ್ಯಗಳು. ಇವೆಲ್ಲವುಗಳಿಗೆ ಅವರು ಅಧೀನರಾಗ್ತಾರೆ. ತಂದೆ ತಾಯಿ ತನ್ನ ಮಕ್ಕಳನ್ನ ದಂಡಿಸ್ತಾರೆ, ಆದ್ರೆ ತನ್ನ ಮಕ್ಕಳು ತನ್ನ ಮಕ್ಕಳೇ ಎಂಬುದು ಅವ್ರಿಗೆ ಗೊತ್ತಿದೆ. ಹೌದಾ? ತಂದೆ ತಾಯಿ ಎಷ್ಟೇ ವಿರೋಧಿಸಬಹುದು ತನ್ನ ಮಕ್ಕಳನ್ನ, ತಾವು ಹೆತ್ತ ಮಕ್ಕಳನ್ನ, ಆದರೆ ವಿರೋಧ ಎನ್ನುವುದು ಹೊರಾಂಗಣ ಪ್ರಪಂಚಕ್ಕೆ ಮಾತ್ರ ತೋರ್ತದೆ, ಆದರೆ ಪ್ರೀತಿ ಎನ್ನುವುದು ಸದಾ ಇರ್ತದೆ. ಹೌದಾ? ಹಾಗೇನೆ ತಂದೆಯಾದ ದೇವರು ಅವರನ್ನ ಶಿಕ್ಷಿಸ್ತಾರೆ. ಎಷ್ಟು ತನ್ನ ಮಕ್ಕಳು ಪಾಪವನ್ನ ಮಾಡದೆ ನನ್ನಲ್ಲೇ ಉಳಿಲಿ, ಪಾಪವು ಅವರನ್ನ ನಾಶಪಡಿಸ್ತದೆ, ಅವ್ರು ನಾಶವಾಗಬಾರದು ಎಂಬುದಾಗಿ ಅವರು ಪ್ರವಾದಿಗಳ ಮೂಲಕ ಹೇಳಿಸ್ತಾನೇ ಬರ್ತಾರೆ, ರಕ್ಷಣೆಯನ್ನ ಪಡೀಲಿ ಅಂತ ಹೇಳಿಸ್ತಾನೆ ಬರ್ತಾರೆ. ಆದ್ರೆ ತಿದ್ದಿಕೊಂಡ್ರ? ಹಾಗಾಗಿ ದೇವ್ರು ಏನ್ ಮಾಡ್ತಾರೆ? ಬಾಬೇಲಿಗೆ ಸೆರೆ ಒಯ್ಯಲ್ಪಡುವಂತೆ ಮಾಡ್ತಾರೆ. ಹಾಗಾದ್ರೆ ನನ್ನ ಜೀವಿತದಲ್ಲಿ ಒಂದೊಂದೇ ತೊಂದರೆಗಳು ಬರ್ತಾ ಇದೆಯಾ? ಆ ತೊಂದರೆಗಳು ನನಗೆ ತುಂಬಾ ಭಾರ ಅನ್ನಿಸ್ತಾ ಇದೆಯಾ? ಮಾತುಗಳು, ಕೆಲಸ ಮಾಡುವ ಜಾಗದಲ್ಲಿನ ತೊಂದರೆಗಳು, ಕುಟುಂಬಗಳಲ್ಲಿ ನೋವು, ವೇದನೆ, ಹಿರಿ ತಲೆಗಳ ತೊಂದರೆ, ಕಿರಿಯರ ತೊಂದರೆ, ಇವುಗಳಿದವ? ಅವುಗಳನ್ನ ಹೊರೋದಿಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ವಾ? ದೇವರನ್ನ ಬೇಡಿಕೊಳ್ಳಿ. ಅಸಹಾಯಕತನದಲ್ಲಿರುವಾಗ ವಿಧವೆಯರು ಗೋಳಾಡಿ ನನ್ನಲ್ಲಿ ಮೊರೆ ಇಟ್ರೆ ನಾನು ಅವರ ಪರವಾಗಿ ಬಂದು ನಿಲ್ತೀನಿ ಅಂತಾರೆ. ಏಕಾಂಗಿಗಳು ಯಾರೂ ಇಲ್ಲದವರು ನನ್ನಲ್ಲಿ ಮೊರೆ ಇಟ್ರೆ ನಾನು ಅವರ ಪರವಾಗಿ ಬಂದು ನಿಲ್ತೀನಿ ಅಂತ ದೇವರು ಹೇಳ್ತಾರೆ. ಇದರ ವಾಕ್ಯದ ಗುಡಾರ್ಥ ಏನು? ಅದು ಹೇಳಿದ್ರು ಯಾರಿಗೆ? ನಮಗೆ ಹೇಳಿರೋದು. ವಾಕ್ಯವನ್ನ ಕೇಳಿದ್ದೀರಿ, ವಾಕ್ಯದ ಮೇಲೆ ದೇವರನ್ನ ಪ್ರಾರ್ಥಿಸಿರಿ. ಎಂಥ ನೋವು, ಎಂಥ ವೇದನೆ, ಎಂಥ ಕಷ್ಟಗಳು, ಎಂಥ ತೊಂದರೆಗಳು ಇದ್ರೂ ಕೂಡ, ಹೊರಲಾರದ ಭಾರವೇ ಇದ್ದರೂ ಕೂಡ ಕರ್ತನು ಎಲ್ಲವನ್ನ ಸರಿಪಡಿಸ್ತಾರೆ. ಇದಕ್ಕೆ ಒಂದು ಉದಾಹರಣೆ ಅಂದ್ರೆ, ದಾವೀದನ ಮಗನೇ ದಾವೀದನ ವಿರುದ್ಧವಾಗಿ ನಿಂತಿದ್ದು. ಆ ನೋವಿನಲ್ಲೂ, ಆ ವೇದನೆಯಲ್ಲೂ, ಆ ಕಷ್ಟದಲ್ಲೂ ಅವನು ಕಾಡಿನಲ್ಲಿದ್ರು, ಗುಹೆಯಲ್ಲಿದ್ರು, ಸೌಲನು ಅವನ ವಿರುದ್ಧವಾಗಿ ನಿಂತಾಗ ಅವನು ಮರೆಯಾಗಿದ್ದರೂ ಕೂಡ ಅವನೊಂದಿಗೆ ಯಾರಿದ್ರು? ದೊಡ್ಡ ಅವರ ಒಂದು ಸೈನ್ಯ ಇತ್ತು, ಚಿಕ್ಕದಾಗಿ ಅವ್ರ ಜೊತೆಗೆ. ಆದರೆ ರಕ್ಷಣೆ ಅನ್ನೋದು ಯಾರ ಹತ್ರ ಬಯಸ್ತಾ ಇದ್ದ? ಯಾರನ್ನ ಕೇಳ್ತಾ ಇದ್ದ? ಹಾಗಾದ್ರೆ ಅವನು ಮತ್ತೆ ಸಿಂಹಾಸನವನ್ನ ಏರುವಂತೆ ಮಾಡಿದ್ದು ಯಾರು? ಅವನು ಸ್ಥಿರವಾಗಿ ನಿಲ್ಲುವಂತೆ ಅವನ ಸಿಂಹಾಸನವನ್ನು ಸ್ಥಿರಪಡಿಸುತ್ತೇನೆಂಬುದಾಗಿ ವಾಗ್ದಾನ ನೀಡಿದ ದೇವರು ಅವನನ್ನು ರಕ್ಷಿಸಿದ. ಇವತ್ತು ನಾವು ಕಷ್ಟ ಬಂದಾಗ, ವೇದನೆ ಬಂದಾಗ, ತೊಂದರೆ ಬಂದಾಗ, ನೋವುಗಳು ಬಂದಾಗ, ನನ್ನವರಿಂದ ತೊಂದರೆಯಾದಾಗ ದಾವೀದನಂತೆ ದೇವರ ಮೊರೆ ಹೋಗ್ತಾ ಇದ್ದೀವಾ? ಇಲ್ಲ ನನ್ನ ಆಲೋಚನೆಯಂತೆ ನಾವು ನಡೀತಾ ಇದ್ದೀವಾ? ನನಗೆ ಬಾಯಿಗೆ ಬಂದಾಗ ನಾನು ನುಡಿಯೋದಕ್ಕೆ ಸಿದ್ಧವಾಗಿದ್ದೀನಿ ಆ ಸಂದರ್ಭದಲ್ಲಿ, ಅಥವಾ ದೇವರು ನನ್ನಲ್ಲಿ ಇದ್ದುಕೊಂಡು, ನನ್ನ ಜೀವಿತದಲ್ಲಿ ಇದ್ದುಕೊಂಡು ಕಾರ್ಯ ಮಾಡಲಿ ಎಂಬುದಾಗಿ ಬಿಟ್ಕೊಡ್ತಾ ಇದ್ದೀವಾ? ಇದ್ರ ಕಡೆಗೆ ನಾವು ಗಮನ ಹರಿಸಬೇಕು. ಒಂದು ವಂಶಾವಳಿಯನ್ನು ನಾವು ಓದುವಾಗ ಇಷ್ಟು ತಲೆಮಾರುಗಳವರೆಗೆ ಆಶೀರ್ವಾದ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ವಿಧೇಯತ್ವ, ಮೂಲ ಕಾರಣ ನಂಬಿಕೆ, ಮೂಲ ಕಾರಣ ದೇವರ ವಾಗ್ದಾನ. ಗೊತ್ತಾಗ್ತಿದೆ ಅಲ್ವಾ? ಯಾರಿಂದಲೂ ಇಸ್ರಾಯೇಲರು ರಕ್ಷಿಸಲ್ಪಟ್ಟಿಲ್ಲ, ದೇವರಿಂದಲೇ ರಕ್ಷಿಸಲ್ಪಟ್ಟಿದ್ದು. ಇವತ್ತು ನಾವು ಯಾರಿಂದಲೂ ರಕ್ಷಿಸಲ್ಪಡೋಕೆ ಆಗೋದಿಲ್ಲ. ನಾವು ಇವತ್ತು ಯಾರಿಂದಲೂ ನಮ್ಮ ಭಾರವನ್ನ ಇಳಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಯಾವ ಮನುಷ್ಯನನ್ನು ಆತುಕೊಳ್ಬೇಡ, ಯಾಕೆಂದ್ರೆ ಅವನು ಸ್ವತಃ ತನ್ನನ್ನೇ ರಕ್ಷಿಸಿಕೊಳ್ಳಲಾರನು ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಗೊತ್ತಾಗ್ತಿದೆ ಅಲ್ವಾ? ಹಾಗಾಗಿ ನಾವು ಆಶ್ರಯಿಸಿಕೊಳ್ಳಬೇಕಾದದ್ದೇನು? ಯಾರಲ್ಲಿ ಆಶ್ರಯವನ್ನ ನಾವು ಬಯಸಬೇಕು? ಸೇನಾಧೀಶ್ವರ ಕರ್ತರಲ್ಲಿ ಆಶ್ರಯ. ಆಗ ನನ್ನ ದೇವರು ನನ್ನನ್ನು ರಕ್ಷಿಸ್ತಾರೆ. ಅವರ ರಕ್ಷಣೆ ಅತಿ ಉನ್ನತವಾಗಿರ್ತದೆ. ಹೇಗೆ ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಕರೆತಂದ್ರು, ಹಾಗೆ ನಮ್ಮ ಕಷ್ಟ, ನೋವು, ವೇದನೆ, ಭಾರಗಳಿಂದ ನಮ್ಮನ್ನ ಬಿಡಿಸಿ ಕರೆತರ್ತಾರೆ. ಇದು ಸತ್ಯಸ್ಯ ಸತ್ಯ. ಯಾಕೆಂದರೆ ಯಾರು ಮಾಡಲಾಗದನ್ನೇ ದೇವರು ಮಾಡುವವರಾಗಿದ್ದಾರೆ.
ಯಾಕೆಂದ್ರೆ ಅಲ್ಲಿಯವರೆಗೂ ಯಾವ ದೇವರುಗಳು ಕೂಡ, ಯಾವ ರಾಜರು ಕೂಡ, ಯಾವುದೇ ಅತಿ ಶ್ರೇಷ್ಠ ವ್ಯಕ್ತಿತ್ವಗಳು ಕೂಡ ಒಂದು ಜನಾಂಗವನ್ನ ಈ ರೀತಿಯಲ್ಲಿ ಬಿಡಿಸಿ ಕರೆತಂದದ್ದು ಮತ್ತು ಒಂದು ಕಡೆ ಸ್ಥಿರಪಡಿಸಿದ್ದು ಇತಿಹಾಸದಲ್ಲಿಯೇ ಇಲ್ಲ. ಇದು ಕೇವಲ ನನ್ನ ದೇವರಿಂದ ಮಾತ್ರ ಆಗಿದ್ದು, ದೇವರಿಂದ ಮಾತ್ರವೇ ಆಗುವಂಥದ್ದು, ಮುಂದೆಯೂ ಯಾರಿಂದಲೂ ಇದು ಮಾಡಲು ಸಾಧ್ಯವಿಲ್ಲದಂಥದ್ದು. ಅಂದರೆ ನಿನ್ನ ನನ್ನ ಎಲ್ಲರ ಜೀವಿತಗಳಲ್ಲಿ ಇದು ಆಗ್ತದೆ. ನಿನ್ನ ಜೀವಿತದಲ್ಲಿ ಆಗುವ ಪ್ರತಿಯೊಂದು ಕಾರ್ಯವು ಯಾರಿಂದಲೂ ಮಾಡಲಾಗದಂಥದ್ದು, ಯಾರು ಬಿಡಿಸಲಾರದಂತಹ ಸಂಕೋಲೆಯಲ್ಲಿ ನೀನು ಬಿದ್ದಿದ್ದರೂ ಕೂಡ ದೇವರನ್ನ ನಂಬು, ದೇವರನ್ನ ಆಶ್ರಯಿಸಿಕೋ, ದೇವರಲ್ಲಿ ಪ್ರಾರ್ಥಿಸು. ದೇವರು ನಿನ್ನ ಮೊರೆಗೆ ಕಿವಿಗೊಡ್ತಾರೆ. ಅವರು ಕಿವಿಗೊಡ್ತಾರೆ ಯಾಕೆಂದ್ರೆ ಅವರು ನಿದ್ರಿಸುವ ದೇವರಲ್ಲ. ಹಾಗಾಗಿ ಅವರು ನಿನ್ನ ಮೊರೆಗೆ ಕಿವಿ ಕೊಡ್ತಾರೆ. ನಂಬಿಕೆಯಿಂದ ಪ್ರಾರ್ಥಿಸು. ನಮ್ಮ ಪಾಪಗಳಿಗಾಗಿ ಕ್ಷಮಾಪಣೆ ಕೇಳಿ ಆನಂತರ ನಮ್ಮ ಒಂದೊಂದು ವಿಚಾರಗಳನ್ನ, ಒಂದೊಂದು ಘಟನೆಗಳನ್ನ, ಒಂದೊಂದು ಭಾರವನ್ನ, ಒಂದೊಂದು ವೇದನೆಗಳನ್ನ, ಒಂದೊಂದು ತೊಂದರೆಗಳನ್ನ ಮೊರೆ ಇಟ್ಟು ಪ್ರಾರ್ಥಿಸಿರಿ, ವಿಜ್ಞಾಪಿಸಿರಿ. ಯಾರಲ್ಲಿ ಹೇಳ್ಕೊಂಡ್ಬಿಡ್ರಿ, ದೇವರಲ್ಲಿಯೇ ಹೇಳ್ಕೊಳ್ಳಿ. ಅದು ನಿಮ್ಮಲ್ಲಿರುವ ನಂಬಿಕೆಯನ್ನು ತೋರ್ಪಡಿಸ್ತದೆ. ನಾನು ದೇವರಲ್ಲಿ ಹೇಳಿದ್ದೇನೆ ಅಂದ್ರೆ ದೇವರು ಮಾಡಿಯೇ ಮಾಡುತ್ತಾರೆಂಬ ನಂಬಿಕೆಯಿಂದ ಜೀವಿಸಿರಿ. ಆಗ ದೇವರೇ ನಿಮ್ಮಲ್ಲಿ ಕಾರ್ಯ ಮಾಡ್ತಾರೆ. ಯಾಕೆಂದ್ರೆ ನಂಬಿಕೆಗೆ ಅರ್ಹನಾದ ನಂಬಿಕಸ್ಥರು ದೇವರು ಒಬ್ಬರೇ. ನೆಕ್ಸ್ಟ್ ಏನಾಗುತ್ತೆ, ಈಗೇನು ಅವರು ಬಾಬೇಲಿಗೆ ಸೆರೆ ಒಯ್ಯುವ ತನಕ ನಾವು ನೋಡಿದ್ವಿ. ಈಗ ನೆಕ್ಸ್ಟ್ ಏನಾಗುತ್ತೆ, ಬಾಬೇಲಿಗೆ ಸೆರೆ ಹೋದ ಮೇಲೆ ಯೆಕೊನ್ಯನು ಶೆಯಲ್ತೀಯೇಲನನ್ನು ಪಡೆದನು. ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬಹುದು, ಅವರು ಸೆರೆ ಹೊಯ್ದಿದ್ದಾರೆ, ಆದ್ರೆ ವಂಶಾವಳಿ ನಿಲ್ಲಿಲ್ಲ. ನೀನು ಎಂತ ಕಷ್ಟದಲ್ಲಿ, ವೇದನೆಯಲ್ಲಿ, ತೊಂದರೆಯಲ್ಲಿ ಇದ್ದರೂ ಕೂಡ ದೇವರ ವಾಗ್ದಾನ ಎಂತದ್ದು ಅಂದ್ರೆ ಅವರ ವಾಗ್ದಾನ ನಿಲ್ಲೋದಿಲ್ಲ. ನಿನ್ನ ವಂಶವನ್ನು ಏನ್ ಮಾಡ್ತೀನಿ, ಸಮುದ್ರ ತೀರದ ಮರಳಿನಷ್ಟು ಅಸಂಖ್ಯ ಪಡಿಸ್ತೀನಿ, ಆಕಾಶ ನಕ್ಷತ್ರಗಳಷ್ಟು ನಾನು ಮಾಡ್ತೀನಿ. ಅವುಗಳನ್ನು ಲೆಕ್ಕಿಸುವುದಾದರೆ ಲೆಕ್ಕಿಸು, ಆದರೆ ನಿನ್ನ ಸಂತಾನವನ್ನು ಲೆಕ್ಕಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವರ ವಾಗ್ದಾನ ಒಂದು ಬಾರಿ ನುಡಿಯಲ್ಪಟ್ಟಿದೆ. ನೀನು ಬಾಬೇಲಿಗೆ ಸೆರೆ ಹೋಗಿ ನಿನಗೆ ಚಿತ್ರಹಿಂಸೆ ಕೊಡಲ್ಪಡಲಿ, ನೀನು ನಾಶವಾಗ್ತೀಯಾ ಎಂಬುದಾಗಿ ಈ ಸುತ್ತಲಿನ ವ್ಯಕ್ತಿತ್ವಗಳು ಹೇಳಿ ದೇವರ ಮೇಲೆ ನಂಬಿಕೆ ಇಡು. ಯಾಕೆ ಗೊತ್ತಾ, ಇಸ್ರಾಯೇಲರು ವಿರೋಧವಾಗಿ, ದೇವರ ವಿರುದ್ಧವಾಗಿ ನಡೆದರೂ ಕೂಡ ದೇವರು ಶಿಕ್ಷಿಸುತ್ತಿದ್ದಾರೆ ಹೊರತು ಅವರ ವಾಗ್ದಾನವನ್ನ ಕಡೆಗಣಿಸಿಲ್ಲ, ಅವರ ವಾಗ್ದಾನಗಳನ್ನ ಮರೆತಿಲ್ಲ. ಅವರ ವಾಗ್ದಾನಗಳು ಸ್ಥಿರವಾಗಿವೆ. ಈಗಲೂ ಕೂಡ ಅವರು ಬಾಬೇಲಿಗೆ ಸೆರೆ ಒಯ್ದಾಗಲೂ ಕೂಡ ಅವರ ವಂಶಾವಳಿ ನಡೆಯುತ್ತಲೇ ಇದೆ, ಮುಂದುವರಿಯುತ್ತಲೇ ಇದೆ. ಅವರ ಆಶೀರ್ವಾದ, ಅವರ ವಾಗ್ದಾನ ಅಲ್ಲೂ ಕೂಡ ಕಾರ್ಯ ಮಾಡ್ತಾ ಇದೆ. ಆದರೆ ಜೊತೆಗೆ ಶಿಕ್ಷೆಯು ಜೊತೆಗಿದೆ. ಯಾಕೆಂದ್ರೆ ಅವರ ಅವಿಧೇಯತೆ. ವಾಗ್ದಾನ ಇದೆ, ಆಶೀರ್ವಾದ ಇದೆ, ಆದರೆ ಅದರೊಂದಿಗೆ ಕರ್ತನ ಶಿಕ್ಷೆಯೂ ಇದೆ. ಯಾಕೆ ಅಂದ್ರೆ ದೇವರು ಒಂದು ಮಾತನ್ನ ಭರಿಸ್ತಾರೆ. ಜ್ಞಾನೋಕ್ತಿಯಲ್ಲಿ ಒಂದು ಮಾತನ್ನ ಭರಿಸ್ತಾರೆ. ಏನಂತ, ದಂಡಿಸದವನು ಮಗನನ್ನ, ತಪ್ಪು ಮಾಡಿದಾಗ ಮಗ ದಂಡಿಸಿದವನು ತಂದೆಯೇ ಅಲ್ಲ ಅಂತ ಬರೆಸ್ಬಿಡ್ತಾರೆ. ಅದರ ಅರ್ಥ ಏನು? ಶಿಕ್ಷಿಸಬೇಕು ಯಾವಾಗ? ಮಕ್ಕಳು ತಪ್ಪು ಮಾಡಿದಾಗ. ಹಾಗಾದರೆ ಇಸ್ರಾಯೇಲರು ಏನಾಗಿದ್ರು? ಹಾಗಾದ್ರೆ ದೇವರು ತನ್ನ ಮಕ್ಕಳಂತೆ ನೋಡ್ಕೊಳ್ತಾ ಇದ್ದಾರೆ. ಅವರು ತಪ್ಪು ಮಾಡುವಾಗ ಶಿಕ್ಷಿಸ್ತಿದ್ದಾರೆ. ಯಾಕೆ? ನಾಶವಾಗಬಾರ್ದು ನನ್ನ ಮಗ, ನನ್ನ ಮಗಳು ನಾಶವಾಗಬಾರ್ದು ಅಂತ. ಹಾಗಾದ್ರೆ ನಿನ್ನ ಜೀವಿತದಲ್ಲಿ ನೀನು ಎಲ್ಲಾದರೂ ಪಾಪಗಳನ್ನು ಮಾಡಿದ್ರೆ, ತೊಂದರೆಗಳನ್ನ ಕೊಟ್ಟಿದ್ರೆ, ನಿನ್ನ ಮನಸ್ಸಿನಿಂದ, ನಿನ್ನ ಆಲೋಚನೆಯಿಂದ, ನಿನ್ನ ಕಾರ್ಯಗಳಿಂದ ದೈಹಿಕವಾಗಿ ಪಾಪಗಳನ್ನ ಮಾಡಿದ್ರೆ ದೇವರಲ್ಲಿ ಮತ್ತೆ ತಿರುಗಿ ಕ್ಷಮಾಪಣೆಯನ್ನ ಕೇಳು. ನಿನಗೆ ಬರುತ್ತಿರುವ ಶಿಕ್ಷೆಯು ದೇವರಿಂದಲೇ ಆದಲ್ಲಿ ಅದು ಕಮ್ಮಿ ಮಾಡಲ್ಪಡ್ತದೆ. ಯಾಕೆಂದ್ರೆ ದಾವೀದನು ಮಾಡಿದ ತಪ್ಪಿಗೆ ಅವನ ಶಿಕ್ಷೆ ಅತಿ ಘೋರವಾಗಿತ್ತು. ಆದರೆ ದೇವರು ಕನಿಕರಿಸಿದರು, ಕಮ್ಮಿ ಮಾಡಿದ್ರು ಅಲ್ವಾ? ಅಂದ್ರೆ ದೇವರು ಕಮ್ಮಿ ಮಾಡ್ತಾರೆ. ಯಾಕೆ? ಅವರು ನಮ್ಮನ್ನ ಪ್ರೀತಿಸ್ತಾರೆ. ಅವರು ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ? ಪ್ರೀತಿಸ್ತಿರೋದ್ರಿಂದಲೇ ಎಂಬುದನ್ನ ನಾವು ತಿಳಿದುಕೊಳ್ಬಹುದು. ಹಾಗಾಗಿ ಅವರ ವಾಗ್ದಾನ ಒಂದು ಕಡೆ ನೆರವೇರ್ತಾ ಇದೆ, ಅವರ ಆಶೀರ್ವಚನ ನೆರವೇರ್ತಾ ಇದೆ. ಆದರೆ ಅವರ ಪ್ರೀತಿ ಅಷ್ಟೇ ಅಗಾಧವಾಗಿದೆ.
ಅದರಿಂದ ಅವರು ಶಿಕ್ಷಿಸ್ತಾ ಇದ್ದಾರೆ. ಇದನ್ನು ನಾವು ತಿಳಿದುಕೊಳ್ಬೇಕು. ಹಾಗಾಗಿ ಈ ವಂಶಾವಳಿ ನಿಂತಿಲ್ಲ, ಮುಂದುವರಿಯುತ್ತಲೇ ಇದೆ. ದೇವರ ಮಾತು ಅದು ಸಂಪೂರ್ಣಗೊಂಡೇಗೊಳ್ತದೆ ಎಂಬುದು ಈ ವಾಕ್ಯದಿಂದ ನಮಗೆ ತಿಳಿದು ಬರ್ತದೆ. ಎಂಥ ಸಂಕೋಲೆಯಲ್ಲಿದ್ದರೂ ಕೂಡ ದೇವರ ವಾಕ್ಯ ನೆರವೇರುತ್ತದೆ ಎಂಬುದು ಈ ವಾಕ್ಯದ ಸಾರಾಂಶ. ನೀನು ನಂಬಿದ ವಾಕ್ಯವು ನಿನ್ನಲ್ಲಿ ಸದಾ ಜೀವಂತವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾವು ಈ ವಾಕ್ಯದ ಮೂಲಕ ತಿಳಿದುಕೊಳ್ಳಬಹುದು. ಶೆಯಲ್ತೀಯೇಲನು ಜೆರುಬ್ಬಾಬೆಲನನ್ನು ಪಡೆದನು, ಜೆರುಬ್ಬಾಬೆಲನು ಅಬಿಹೂದನನ್ನು ಪಡೆದನು, ಅಬಿಹೂದನು ಎಲ್ಯಾಕೀಮನನ್ನು ಪಡೆದನು, ಎಲ್ಯಾಕೀಮನು ಅಜೋರನನ್ನು ಪಡೆದನು, ಅಜೋರನು ಸದೋಕನನ್ನು ಪಡೆದನು, ಸದೋಕನು ಅಕೀಮನನ್ನು ಪಡೆದನು, ಅಕೀಮನು ಎಲಿಹೂದನನ್ನು ಪಡೆದನು, ಎಲಿಹೂದನು ಎಲಿಯಾಜರನನ್ನು ಪಡೆದನು, ಎಲಿಯಾಜರನು ಮತ್ತಾನನನ್ನು ಪಡೆದನು, ಮತ್ತಾನನು ಯಾಕೋಬನನ್ನು ಪಡೆದನು, ಯಾಕೋಬನು ಮರಿಯಳ ಗಂಡನಾದ ಯೋಸೇಫನನ್ನು ಪಡೆದನು. ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಹುಟ್ಟಿದನು. ಇಲ್ಲಿ ನಕ್ಷತ್ರ ಹುಟ್ಟಿತು. ಕಾರ್ಗತ್ತಲೆಯ ಸಮಯದಲ್ಲಿ ಬೆಳಗಿದ ನಕ್ಷತ್ರವೇ ಯೇಸು ಕ್ರಿಸ್ತರು. ಇವತ್ತು ನಮ್ಮ ಜೀವಿತಗಳಲ್ಲಿ ಕಾರ್ಗತ್ತಲೆಯಲ್ಲಿ ಎಲ್ಲ ರೀತಿಯಲ್ಲೂ ಬಿದ್ದು ಹೋಗಿರುವಂತಹ ನಮ್ಮಲ್ಲಿ ಬೆಳಗುವ ಚಂದ್ರನಂತೆ, ಬೆಳಗುವ ಸೂರ್ಯನಂತೆ, ಬೆಳಗುವ ನಕ್ಷತ್ರದಂತೆ ನಮ್ಮ ಎಲ್ಲ ಕಷ್ಟ ಭಾರಗಳನ್ನು, ಎಲ್ಲ ವೇದನೆಗಳನ್ನು, ಎಲ್ಲ ನೋವುಗಳನ್ನು, ಎಲ್ಲ ಪಾಪಗಳನ್ನು ನಮ್ಮಿಂದ ತೊಲಗಿಸಿ ಶಾಂತಿ, ನೆಮ್ಮದಿ, ಸಮಾಧಾನ, ಸಂತೋಷಗಳೊಂದಿಗೆ ಕರ್ತನಲ್ಲಿ ಐಕ್ಯಗೊಳಿಸುವಂತಹ ಮಧ್ಯಸ್ಥಿಕನ ಜನನವಾಗುತ್ತೆ. ಕರ್ತನ ವಾಗ್ದಾನವು ಇಲ್ಲೂ ನೆರವೇರುತ್ತಲೇ ಇದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ತಲೆಮಾರುಗಳು ನಡೀತಲೇ ಇದೆ, ಆದರೆ ದೇವರ ವಾಗ್ದಾನ ನೆರವೇರುತ್ತಲೇ ಇದೆ. ದೇವರು ತನ್ನ ಏಕಮಾತ್ರ ಪುತ್ರನನ್ನೇ ಕಳುಹಿಸಿ ಅವರಿಗೆ ರಕ್ಷಣಾ ಮಾರ್ಗವನ್ನ ತೋರ್ಪಡಿಸ್ತಾರೆ. ಇಷ್ಟು ತಲೆಮಾರುಗಳಲ್ಲೂ ಪ್ರವಾದಿಗಳು ಬಂದಿದ್ದಾರೆ, ಇಷ್ಟು ತಲೆಮಾರುಗಳಿಗೂ ಪ್ರವಾದಿಗಳು ಪ್ರವಾದಿಸಿದ್ದಾರೆ. ಕರ್ತರು ನಿಮ್ಮನ್ನೇ ಏನ್ ಮಾಡ್ತಾರೆ, ನೀವು ಮಾಡ್ತಾ ಇರೋದು ತಪ್ಪು, ನೀವು ಅದರಿಂದ ತಿರುಗಿಕೊಳ್ಳ್ರಿ ಅಂತೆಲ್ಲ ಹೇಳಿಸಿದ್ರು, ಆದ್ರೆ ತಿರುಗಿಕೊಳ್ಳಿಲ್ಲ. ಈಗ ಈ ಒಂದು ಜನಾಂಗದ ರಕ್ಷಣೆಗೆ ಯಾರನ್ನ ಕಳಿಸ್ತಾ ಇದ್ದಾರೆ? ತನ್ನ ಏಕಮಾತ್ರ ಪುತ್ರ ದಾವೀದನಿಗೆ ನೀಡಿದಂತಹ ಆ ವಾಗ್ದಾನವೂ ನೆರವೇರ್ತಾ ಇದೆ ಲೋಕ ರಕ್ಷಕನ ಜನನದ ಮೂಲಕ. ಇದು ಒಂದು ಸಂತೋಷದ ಸುದ್ದಿ. ಯಾಕೆಂದ್ರೆ ಇವತ್ತು ನಾವೆಲ್ಲರೂ ನಿಜವಾದ ಏಕ ದೇವರನ್ನ ಆರಾಧಿಸುತ್ತಿದ್ದೇವೆಂದರೆ ಅದಕ್ಕೆ ಮೂಲ ಕಾರಣ ಸೇನಾಧೀಶ್ವರನಾದ ಕರ್ತರ ನಿಯೋಜಿತವಾದಂತಹ ಕಾರ್ಯ, ಯೇಸು ಕ್ರಿಸ್ತರ ಆಗಮನ. ಆ ನಿಯೋಜಿತ ಕಾರ್ಯ ಯಾವುದು? ಯೇಸು ಕ್ರಿಸ್ತರ ಆಗಮನ. ಇವತ್ತು ಅವರು ದಿಕ್ಕುಗಳಿಗೂ ಕೂಡ ಬಾಗಿಲನ್ನ ತೆರೆದ್ರು, ಎಲ್ಲರನ್ನ ಕರೀತಾ ಇದ್ದಾರೆ. ಕೇವಲ ಇಸ್ರಾಯೇಲರನ್ನೆಲ್ಲ, ನನ್ನನ್ನ, ನಿನ್ನನ್ನ, ಪ್ರತಿಯೊಬ್ಬರನ್ನ ಕರೀತಾ ಇದ್ದಾರೆ. ಯಾರ್ಯಾರು ಆಸಕ್ತಿಯಿಂದ ಬರ್ತಾರೋ, ಯಾರ್ಯಾರು ಕರ್ತನಲ್ಲಿ ಬಯಕೆ ಇಟ್ಟು ಬರ್ತಾರೋ, ಯಾರ್ಯಾರು ಕರ್ತನನ್ನ ಅಪೇಕ್ಷಿಸಿ ಬರ್ತಾರೋ, ನಂಬಿ ಬರ್ತಾರೋ, ಅವರೆಲ್ಲರೂ ಕೂಡ ರಕ್ಷಣೆ ಹೊಂದ್ತಾರೆ. ಆ ಮಾರ್ಗವೇ, ನಾವು ಕರ್ತನನ್ನು ಮುಟ್ಟುವ ಮಾರ್ಗವೇ ಯೇಸು ಕ್ರಿಸ್ತರಾಗಿದ್ದಾರೆ. ಅವರ ಜನನದ ಬಗ್ಗೆ ನಾವೀಗ ಓದಿದ್ವಿ ಅಲ್ವಾ? ಅವರು ಕನ್ಯೆಯ ಮೂಲಕವೇ ಜನಿಸ್ತಾರೆ ಅಲ್ವಾ? ಯಾಕೆ? ಅದು ಏನನ್ನು ಸೂಚಿಸ್ತದೆ? ಪರಿಶುದ್ಧತೆ, ದೈವತ್ವದ ನೆಲೆ ನಮ್ಮಲ್ಲಿ ಆಗಬೇಕು ಅಂದ್ರೆ ನಾವು ಪರಿಶುದ್ಧರಾಗಿಯೇ ಇರಬೇಕು ಎನ್ನುವುದು ಅದರ ಉಚ್ಚ ವಿಚಾರ. ಇವತ್ತು ಯೇಸು ಕ್ರಿಸ್ತರು ನನ್ನಲ್ಲಿ ಇರಬೇಕು ಅಂದ್ರೆ, ಪೌಲರು ನುಡಿದಂತೆ ನಾನೆಲ್ಲ ಜೀವಿಸುತ್ತಿರುವುದು ಕ್ರಿಸ್ತರೇ ನನ್ನಲ್ಲಿ ಜೀವಿಸುತ್ತಿದ್ದಾರೆ ಎಂಬ ಜೀವಿತ ನಮಗೆ ಬೇಕು ಅಂದ್ರೆ, ನಮ್ಮಲ್ಲಿ ಕ್ರಿಸ್ತರು ಜೀವಿಸಬೇಕು ಅಂದ್ರೆ, ಕ್ರಿಸ್ತರು ನನ್ನಲ್ಲಿ ನೆಲೆಯಾಗಬೇಕು ಅಂದ್ರೆ ನಾವು ಪರಿಶುದ್ಧರಾಗಿ ಇರಲೇಬೇಕು. ಇಷ್ಟು ವಾಕ್ಯಗಳನ್ನ, ಇಷ್ಟು ವಂಶಾವಳಿಗಳನ್ನ ಓದಿದ್ವಿ ಅಲ್ವಾ? ಓದಿದ ಪ್ರತಿಯೊಂದರಲ್ಲೂ ಅಬ್ರಹಾಮನ ವಿಧೇಯತ್ವ, ನಂಬಿಕೆ, ದಾವೀದನ ವಿಧೇಯತ್ವ, ನಂಬಿಕೆ, ಅದರಿಂದ ದೊರೆತ ರಾಜ್ಯಭಾರ ಮತ್ತು ಕರ್ತನ ವಾಗ್ದಾನದ ನೆರವೇರುವಿಕೆ, ವಾಕ್ಯ ಜೀವಂತವಾಗಿ ನೆರವೇರುತ್ತದೆ ಎಂಬಂತಹ ಸಾಕ್ಷಿಯ ವಿಚಾರ, ಮತ್ತು ನಾವೆಲ್ಲರೂ ಕೂಡ ಕ್ರಿಸ್ತನನ್ನ ನಂಬಿ ಜೀವಿಸಬೇಕಾದಂತಹ ದೊಡ್ಡ ಬಾಗಿಲು ತೆರೆಯಲ್ಪಟ್ಟಿದ್ದನ್ನು ನಾವು ತಿಳಿದುಕೊಂಡ್ವಿ.
ಅಲ್ಲಿಯವರೆಗೆ ಇಸ್ರಾಯೇಲರಿಗೆ ಮಾತ್ರ ಎಂಬುದಾಗಿದ್ದಂಥದ್ದು ಯೇಸು ಕ್ರಿಸ್ತರ ಆಗಮನದ ಮೂಲಕ ಇಡೀ ಲೋಕಕ್ಕೆ ಬಾಗಿಲು ತೆರೆಯಲ್ಪಡ್ತು. ಆ ಬಾಗಿಲು ಎಲ್ಲಿದೆ ಎಂಬುದನ್ನು ತಿಳಿಯಪಡಿಸಿದ್ದು ಯೇಸು ಕ್ರಿಸ್ತರು. ಅದಕ್ಕೆ ಪ್ರಭು ಯೇಸು ಕ್ರಿಸ್ತರು ಹೇಳೋದು ನಾನೇ ಮಾರ್ಗ ಅಂತ. ಇವತ್ತು ಯಾರ್ಯಾರು ಕ್ರಿಸ್ತನ ಮಾತನ್ನ ಕೇಳಿ ಕೈಗೊಂಡು ನಡೆಯುತ್ತಾರೋ ಅವರೆಲ್ಲರೂ ರಕ್ಷಣೆ ಹೊಂದುತ್ತಾರೆ. ಯಾಕೆಂದ್ರೆ ಅದು ರಕ್ಷಣೆಯ ಮಾರ್ಗ. ಗೊತ್ತಿದೆ ಅಲ್ವಾ? ಹಾಗಾಗಿ ಬೆಳಗುವ ಈ ಒಂದು ನಕ್ಷತ್ರ ನನ್ನೊಡೆಯ. ಈ ನಕ್ಷತ್ರ ಎಂಥದ್ದು? ಸೂರ್ಯನಿಗಿಂತ ಪ್ರಕಾಶಮಾನವಾದದ್ದು. ಇದಕ್ಕೆ ಅಂತ್ಯವಿಲ್ಲ. ಇದರ ಬೆಳಗುವಿಕೆಗೆ ಅಂತ್ಯವಿಲ್ಲ. ಇದರ ಪ್ರಕಾಶತೆ ನನ್ನಲ್ಲಿರುವ ದುಷ್ಟತ್ವವನ್ನು ನೀಗಿಸ್ತದೆ. ಇದರ ಪ್ರಕಾಶತೆ ನನ್ನಲ್ಲಿರುವ ಪಾಪ ಕೃತ್ಯಗಳನ್ನು ತೊಲಗಿಸ್ತದೆ. ಇದರ ಪ್ರಕಾಶತೆ ನನ್ನಲ್ಲಿರುವ ನೋವು, ಬೇನೆ, ವೇದನೆ, ಕೊರತೆ ಎಲ್ಲವನ್ನ ನೀಗಿಸ್ತದೆ. ಇದನ್ನು ನಾವು ತಿಳ್ಕೊಳ್ಬಹುದು. ಹಾಗಾಗಿ ಕರ್ತನ ವಾಗ್ದಾನ ನೆರವೇರ್ತಾ ಇದೆ, ಕರ್ತನ ವಾಕ್ಯ ನೆರವೇರ್ತಾ ಇದೆ. ಕರ್ತನ ಪ್ರೀತಿ ಅಷ್ಟು ಉನ್ನತವಾಗಿ ಈ ಒಂದು ಜನಾಂಗದ ಮೇಲಿದೆ. ಆದುದರಿಂದಲೇ ಅವರನ್ನು ಶಿಕ್ಷಿಸಿದ್ದನ್ನ ನೋಡಿದ್ವಿ. ಮತ್ತು ಅವರೆಲ್ಲರೂ ರಕ್ಷಣೆ ಹೊಂದಲು ಯೇಸು ಕ್ರಿಸ್ತರ ಆಗಮನವನ್ನು ಕೂಡ ಈ ವಂಶಾವಳಿಯಲ್ಲಿ ನೋಡ್ತೀವಿ. ಹೀಗೆ ಅಬ್ರಹಾಮನಿಂದ ದಾವೀದನವರೆಗೆ ಒಟ್ಟು 14 ತಲೆಗಳು. ಈಗ ಏನ್ ಮಾಡಿದ್ರು? ಅಬ್ರಾಹ್ಮನಿಂದ ದಾವೀದನವರೆಗೆ 14 ತಲೆಗಳು. ದಾವೀದ ಮೊದಲುಗೊಂಡು ಬಾಬೇಲಿಗೆ ಸೆರೆ ಹೋಗುವವರೆಗೆ 14 ತಲೆಗಳು. ಬಾಬೇಲಿಗೆ ಸೆರೆ ಹೋದಂದಿನಿಂದ ಕ್ರಿಸ್ತನವರೆಗೆ 14 ತಲೆಗಳು. ಹೀಗೆ ಇಷ್ಟು ತಲೆಮಾರುಗಳವರೆಗೂ ಕೂಡ ಕರ್ತನ ವಾಗ್ದಾನ ನಿಂತಿದೆ. ಕರ್ತನ ನುಡಿದ ವಾಕ್ಯ ನೆರವೇರ್ತಾ ಇದೆ. ಕರ್ತರು ಕಳುಹಿಸಿಕೊಟ್ಟ ಪುತ್ರರ ಮೂಲಕ ಅವರು ನಿಯೋಜಿಸಿದ ರಕ್ಷಣಾ ಕಾರ್ಯ ಇವತ್ತಿಗೂ ನೆರವೇರುತ್ತಲೇ ಇದೆ. ಇದು ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸಿದೆ. ದೇವರು ಹಿಂದೆಯೂ ಇದ್ದವರು, ಈಗಲೂ ಇರುವವರು, ಮುಂದೆಯೂ ಇರುವಾತರು. ದೇವರ ಮಾತು ಹಿಂದೆಯೂ ಇತ್ತು, ಈಗಲೂ ನಡೀತಾ ಇದೆ, ಮುಂದೆಯೂ ನೆರವೇರುವಂಥದ್ದಾಗಿದೆ. ದೇವರ ವಾಗ್ದಾನಕ್ಕೆ ಯಾರ್ಯಾರು ಅಧೀನರಾಗ್ತಾರೋ ಅವರಲ್ಲಿ ಆಶೀರ್ವಾದವು ಹಿಂದೆಯೂ ಇತ್ತು, ಈಗಲೂ ಇದೆ, ಮುಂದೆಯೂ ಇರ್ತದೆ. ಯಾರ್ಯಾರು ದೇವರನ್ನ ನಂಬಿದ್ದಾರೋ ಅವರನ್ನ ದೇವರೇ ರಕ್ಷಿಸ್ತಾರೆ ಎಂಬುದು ಈ ವಂಶಾವಳಿಯ ಮೂಲಕ ನೋಡಿ ನಾವು ತಿಳಿದುಕೊಳ್ಳಬಹುದು. ಈ ವಂಶಾವಳಿಯು ನಮಗೆ ಒಂದು ಧೈರ್ಯವನ್ನ ಕೊಡ್ತದೆ. ನಂಬು, ದೇವರಲ್ಲಿ ನಂಬಿಕೆ ಇಡುವ ಎಂಬುದನ್ನ, ದೇವರು ನಮ್ಮನ್ನು ರಕ್ಷಿಸ್ತಾರೆ ಎಂಬುದನ್ನ, ದೇವರು ನಮ್ಮನ್ನು ಶಿಕ್ಷಿಸುವುದು ನಾವೆಲ್ಲರೂ ರಕ್ಷಣೆ ಹೊಂದಬೇಕೆಂಬುದಾಗಿಯೇ ಎಂಬುದನ್ನ ಈ ವಾಕ್ಯವು ತಿಳಿಯಪಡಿಸುತ್ತದೆ. ನಮ್ಮಲ್ಲಿರುವ ಅಧೈರ್ಯ ನೀಗಲು ಪಡಲಿ. ಇನ್ನು ಮುಂದೆ ನನ್ನೊಡೆಯನು, ನನ್ನ ದೇವ ನನ್ನೊಂದಿಗಿದ್ದಾರೆ ಎಂಬಂತಹ ಸದೃಢವಾದಂತಹ ನಂಬಿಕೆಯೊಂದಿಗೆ ಜೀವಿಸೋಣ. ಅವಿಧೇಯತ್ವವನ್ನು ಬಿಟ್ಟು ಬಿಡೋಣ, ವಿಧೇಯರಾಗೋಣ. ಯಾಕೆಂದರೆ ಈ ವಿಧೇಯತ್ವವೇ ದೇವರು ಅಬ್ರಹಾಮನಲ್ಲಿ ನೋಡಿ ಅವನ ನಂಬಿಕೆ ವಿಧೇಯತ್ವದ ಮೂಲಕವೇ ನೀತಿವಂತನೆಂಬುದಾಗಿ ಪರಿಗಣಿಸ್ತಾರೆ. ಹಾಗಾಗಿ ನನ್ನಲ್ಲಿ ದೇವರ ಆಶೀರ್ವಾದ, ದೇವರ ವಾಗ್ದಾನ ಕಾರ್ಯ ಮಾಡಬೇಕು ಅಂದ್ರೆ ನಾವೆಲ್ಲರೂ ಕರ್ತನಿಗೆ ಅಧೀನರಾಗೋಣ, ಕರ್ತನಲ್ಲಿ ನಂಬಿಕೆ ಇಡೋಣ. ಆತನೇ ನಮ್ಮನ್ನ ಎಲ್ಲಾ ಸಂಕಷ್ಟಗಳಿಂದ, ಎಲ್ಲಾ ಸಂಕೋಲೆಗಳಿಂದ, ಎಲ್ಲಾ ವೇದನೆ ಭಾರಗಳಿಂದ ಬಿಡಿಸಿ ಕಾದು ರಕ್ಷಿಸುತ್ತಾರೆ ಎಂಬುದನ್ನ ನಾವು ತಿಳಿದು ಜೀವಿಸೋಣ. ಆಮೇನ್. ಪ್ರೀತಿ ಸ್ವರೂಪನಾದ ತಂದೆಯೇ, ನಿಮ್ಮ ವಾಕ್ಯಗಳು ಜೀವಂತ, ನಿಮ್ಮ ವಾಗ್ದಾನಗಳು ಯಾವಾಗಲೂ ನೆರವೇರುವಂಥದ್ದು. ನಿಮ್ಮನ್ನು ನಂಬಿದವರನ್ನು ನೀವು ಎಂದೂ ಕೈ ಬಿಡಲಾರರು. ನಿಮ್ಮಲ್ಲಿ ನಂಬಿಕೆ ಇಟ್ಟವರು ಎಂದಿಗೂ ಆಶಾಭಂಗ ಪಡರು ಎಂಬುದಾಗಿ ಇಂದಿನ ವಾಕ್ಯದ ಮೂಲಕ ತಿಳಿಯಪಡಿಸಿದಿರಿ ಸ್ವಾಮಿ. ನಾವು ಅವಿಧೇಯರಾಗಿದ್ದಕ್ಕಾಗಿ ನಿಮ್ಮಲ್ಲಿ ಕ್ಷಮಾಪಣೆಯನ್ನು ಬೇಡುತ್ತೇವೆ. ನಾವು ನಿಮ್ಮನ್ನು ವಿರೋಧಿಸಿ ನಡೆದ ದುಷ್ಟತ್ವದ ಜೀವಿತಕ್ಕಾಗಿ ನಿಮ್ಮಲ್ಲಿ ಕ್ಷಮಾಪಣೆಯನ್ನು ಬೇಡುತ್ತೇವೆ. ನಮ್ಮ ಹೃದಯ ಅಂತರಾಳದಿಂದ, ನಮ್ಮ ಮನಸ್ಸು, ನಮ್ಮ ಆಲೋಚನೆ, ನಮ್ಮ ನೋಟ, ನಮ್ಮ ಕಾರ್ಯ, ನಮ್ಮ ಕೇಳುವಿಕೆ ಎಲ್ಲದರಿಂದ, ನಮ್ಮ ದೇಹದ ಆಶೆಗಳು ಎಲ್ಲದರಿಂದ ನಾವು ನಿಮ್ಮ ವಿರುದ್ಧವಾಗಿ ನಡೆದದಕ್ಕಾಗಿ ನಿಮ್ಮಲ್ಲಿ ಕ್ಷಮಾಪಣೆಯನ್ನು ಬೇಡುತ್ತೇವೆ ಸ್ವಾಮಿ. ನಮ್ಮಲ್ಲಿ ನಿಮ್ಮ ವಾಕ್ಯವು ಜೀವಿಸಬೇಕು ಸ್ವಾಮಿ. ನಮ್ಮಲ್ಲಿ ಯೇಸು ಕ್ರಿಸ್ತರು ನೆಲೆಯಾಗಬೇಕು ಸ್ವಾಮಿ. ನಿಮ್ಮ ಏಕಮಾತ್ರ ಪುತ್ರರನ್ನು ನಮ್ಮ ರಕ್ಷಣೆಗಾಗಿ ಕಳಿಸಿಕೊಟ್ಟಿವೆ. ಇಂದು ಆ ರಕ್ಷಣೆಯನ್ನು ತಿರಸ್ಕರಿಸಿ ಜೀವಿಸಿದ ಈ ಜೀವಿತ ನಿಜವಾಗಿಯೂ ಅತಿ ಘೋರ ಸ್ವಾಮಿ. ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ. ಇನ್ನು ಮುಂದೆ ನಿಮ್ಮ ಕೃಪೆಯ ಸಹಾಯದಿಂದ
ಯೇಸು ಕ್ರಿಸ್ತರ ಮಾರ್ಗದರ್ಶನದಿಂದ, ಪವಿತ್ರಾತ್ಮರ ಪೋಷಣೆಯಿಂದ ಜೀವಿಸಲು ನಮ್ಮ ಮೇಲೆ ಕೃಪೆ ತೋರಿಸಿರಿ ಸ್ವಾಮಿ. ನಮ್ಮ ಸಂಪೂರ್ಣ ಮನದಿಂದ ನಾವು ನಿಮ್ಮನ್ನು ನಂಬುತ್ತೇವೆ ಸ್ವಾಮಿ. ನಮ್ಮ ಸಂಪೂರ್ಣ ಮನದಿಂದ ನಾವು ನಿಮಗೆ ವಿಧೇಯರಾಗುತ್ತೇವೆ ಸ್ವಾಮಿ. ನಾವು ಎಂದೆಂದಿಗೂ ನಿಮ್ಮ ಮಕ್ಕಳಾಗಿ ಜೀವಿಸಲು ಅನುವು ಮಾಡಿಕೊಡಿರಿ ಎಂಬುದಾಗಿ ಯೇಸು ಕ್ರಿಸ್ತರ ಮುಖಾಂತರವಾಗಿ ನಿಮ್ಮನ್ನ ಬೇಡುತ್ತೇವೆ ತಂದೆಯೇ.